ಬ್ರೇಕ್ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ GRB ಇನ್ಸ್ಟಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ನನ್ನ ಫೇವ್ರೆಟ್ ವಿಭಾಗ ನಿಮ್ಮ ಮನೆಯಲ್ಲಿ ಕೈ ರುಚಿಗೆ ಸ್ವಾಗತ. ಇವತ್ತು ನಾನು ಶ್ರೀಮತಿ ವಿನಿಯಾ ಅಶೋಕ್ ಅವ್ರ ಮನೇಲಿ ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ಸೂಪ್ ಸಾಕಾರ ಮಾಡ್ಕೊಡ್ತಾ ಇದ್ದೀನಿ. ಇದು ಚೆನ್ನಾಗಿ ಹುರಿತಾ ಇದೆ. ನಂದೊಂದು ಕ್ವಶನ್ ಇದೆ, ಕೇಳಿ. ಅಷ್ಟರಲ್ಲಿ ಇದನ್ನು ಸಣ್ಣ ಸಣ್ಣ ಚೂರು ಮಾಡ್ಕೋಬೇಕು. ಕೇಳಿ. ನಿಮಗೆ ಮದುವೆ ಆದಮೇಲೆ ಕಲ್ತಿರೋ ಕುಕ್ಕಿಂಗು ಇಲ್ಲ ಮುಂಚೆಯಿಂದ ಮಾಡ್ತೀರಾ? ನಾನು ಮೊದಲಿಂದನೂ ಮಾಡ್ತಿದ್ದೆ. ಮದುವೆ ಮಾಡೋಕ್ಕೆ ಮುಂಚೆನೇ ಅಡುಗೆ ನಾನು ಒಬ್ಬನೇ ಇದ್ದೆ ಬೆಂಗಳೂರಲ್ಲಿ. ಅಡುಗೆ ಮಾಡೋದು ಕಲ್ತ್ಕೊಂಡೆ. ಅಡುಗೆ ಮಾಡ್ತಾ 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 ಅಡುಗೆ ಮಾಡೋದು ಬೇಜಾರಾಗ್ಬಿಟ್ಟು ಮದುವೆ ಮಾಡ್ಕೊಂಡ್ರೆ ಅಟ್ಲೀಸ್ಟ್ ಹೆಂಡತಿ ನನಗೆ ಅಡುಗೆ ಮಾಡಕ್ತಾಳೆ ಅಂತ ಡಿಸೈಡ್ ಮಾಡಿ ಮದುವೆ ಮಾಡಿಕೊಂಡೆ. ಕತೆ ಹೇಳ್ತಿದ್ದೀನಿ ಕೇಳ್ರಿ. ಮದುವೆ ಮಾಡ್ಕೊಂಡು ಎಲ್ಲ ಆದಮೇಲೆ ಗೊತ್ತಾಯಿತು, ಸಂಸಾರ ಶುರು ಮಾಡಿದ್ಮೇಲೆ ಗೊತ್ತಾಯಿತು ನನ್ನ ಹೆಂಡತಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ. ಆವತ್ತಿಂದ ಇವತ್ತಿನ ತನಕ ಇನ್ಫಾರ್ಮೇಶನ್ ಬಂದಿರತ್ತೆ ನಿಮ್ಗೆ ಬರುತ್ತೆ ಕುಕ್ಕಿಂಗ್ ಅಂತ, ಆಯ್ತಾ? ಅದಕ್ಕೆ ಅವ್ರಿಗೆ ಅದು ಕಲ್ತಿಲ್ಲ ಅನ್ಸುತ್ತೆ. ಹಾಗಾಗಿ ನಾನು ಅಡುಗೆ ಮಾಡೋದನ್ನು ಕಾಯಕ ಆಗಿಬಿಟ್ಟಿದೆ ಇವಾಗ ನನಗೆ. ಇದು ಸಣ್ಣ ಸಣ್ಣದಾಗೆ ಇದನ್ನು ಹೆಚ್ಕೋಬೇಕು. ಓಕೆ, ಈಗ ಇದನ್ನು ಇದಕ್ಕೆ ಹಾಕೋಣ. ಇದನ್ನು ಕೂಡ ಒಂದು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಇದಕ್ಕೆ ಒಂಚೂರು ಪೆಪ್ಪರ್ ಹಾಕೋಣ, ಪೆಪ್ಪರ್ ಪೌಡರು. ಓಕೆ, ಈಗ ಇದಕ್ಕೆ ಸ್ವಲ್ಪ ಸ್ಟಾಕ್ ಹಾಕೋಣ, ವೆಜಿಟೇಬಲ್ ಸ್ಟಾಕ್. ಜಾಸ್ತಿ ಮಾಡ್ಬೋದಾ? ಈಗ ಇದು ಚೆನ್ನಾಗಿ ಕುದಿಬೇಕು, ಕ್ಯಾಪ್ಸಿಕಮ್ಮು ಚೆನ್ನಾಗಿ ಬೇಯಬೇಕು. ಓಕೆ, ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ನಾವು ರುಬ್ಬಿರ್ತಕ್ಕಂಥ ಕಾರ್ನ್ ಹಾಕೋಣ. ಇದಕ್ಕೆ ಇನ್ನೊಂಚೂರು ನೀರು ಹಾಕೋಣ. ಯೂಶುವಲಾಗಿ ಹೋಟೆಲ್ಸ್ಗೆ ಹೋದರೆ ಸ್ವೀಟ್ ಕಾರ್ನ್ ಸೂಪ್ ಕುಡಿತೀವಿ. ಇದು ತುಂಬ ಡಿಫ್ರೆಂಟ್ ಆಗಿದೆ. ಇದು ತುಂಬ ಡಿಫ್ರೆಂಟ್, ಹೌದು. ಓಕೆ, ಈಗ ಇದಕ್ಕೆ ಉಪ್ಪು ಹಾಕೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಯಾವಾಗಲೂ ಸೂಪ್ ಮಾಡಿದಾಗ ಒಂದು 4-5 ಸಲ ಕರೆಕ್ಟ್ ಹದ ಬರೋ ತನಕ ಟೇಸ್ಟ್ ಮಾಡ್ತಾ ಇರಬೇಕು, ಆಮೇಲೆ ಅದು ಕರೆಕ್ಟ್ ಹದ ಆಗುತ್ತೆ. ಓಕೆ, ಈಗ ಇದು ಚೆನ್ನಾಗಿ ಕುದೀತಿದೆ. ಈಗ ಕಾರ್ನ್ ಫ್ಲೋರ್ದು ಒಂದು ಸಣ್ಣದೊಂದು ಮಿಕ್ಸ್ಚರ್ ಮಾಡ್ಕೊಂಬಿಡೋಣ. ಸೊ ಒಂದು ಬೌಲ್ಗೆ 1 ಸ್ಪೂನು ಕಾರ್ನ್ ಫ್ಲೋರ್ ಹಾಕ್ಕೊಳ್ಳೋದು. ಓಕೆ, ಇದಕ್ಕೆ ಅಂದಾಜು ಮೇಲೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಸಾಕು, ಇಷ್ಟಕ್ಕೆ 1 ಸ್ಪೂನ್ ಸಾಕು. ಒಂದು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟಿಲ್ಲದೆ ಇರೋಂಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಸೂಪ್ ಹಾಕಿದಾಗ ಸೂಪು ಕನ್ಸಿಸ್ಟೆನ್ಸಿ ತಿಕ್ಕಾಗುತ್ತೆ. ಸ್ವಲ್ಪ ಕುದಿಬೇಕಿದು, ಕುದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ. ದಟ್ ಈಸ್ ದಿ ಗ್ರೇಟ್ನೆಸ್ ಆಫ್ ಕಾರ್ನ್ಫ್ಲೋರ್. ಇನ್ಫ್ಯಾಕ್ಟ್ ಟಿಪ್ ಏನಪ್ಪ ಅಂದರೆ, ನೀವು ಗ್ರೇವಿ ಗೀವಿ ಎಲ್ಲ ಮಾಡಿದಾಗ ಅಕಸ್ಮಾತಾಗಿ ತುಂಬ ನೀರಾಗಬೇಕು ಅಂದರೆ ಆವಾಗ ಒಂಚೂರು ಕಾರ್ನ್ಫ್ಲೋರು ನೀರಲ್ಲಿ ಹಾಕ್ಬಿಟ್ಟು ಹಾಕಿದ್ರೆ ತಿಕ್ಕಾಗುತ್ತೆ. ನಮ್ಮ ಸಾಂಬಾರು ಹುಳಿಗೂ ಮಾಡ್ಬೋದಾ ಇದೇ ಥರ? ಸಾಂಬಾರಿಗೆ ಮಾಡ್ಬೋದು, ಬಟ್ ಸಾಂಬಾರು ರುಚಿ ಹೋಗ್ಬಿಡುತ್ತೆ, ಗಟ್ಟಿ ಆಗುತ್ತೆ, ರುಚಿ ಹೋಗುತ್ತೆ. ಸಾಂಬಾರು ರುಚಿ ಏನಿದ್ರು ಮಸಾಲೆ ತೆಂಗಿನಕಾಯಿನಲ್ಲೇ ಇರೋದು. ತೆಂಗಿನಕಾಯಿ ಏನು ಸಾಂಬಾರು ಪುಡಿ ಮಾಡ್ತೀರಾ ಅದು ತೆಂಗಿನಕಾಯಿ ಅದರಲ್ಲೇ ಮಜಾ ಬರೋದು ಸಾಂಬಾರು. ಓಕೆ, ಸೊ ಈಗ ನಾನು ಇದಕ್ಕೆ ಟೇಸ್ಟ್ ಮಾಡ್ತೀನಿ. ಫಸ್ಟು ಟೇಸ್ಟ್ ಮಾಡಿ ಎಷ್ಟು ಖಾರ ಎಷ್ಟು ಉಪ್ಪಿದೆ ನೋಡಿಕೊಂಡು ಆಮೇಲೆ ಸಕ್ಕರೆ ಹಾಕ್ತೀನಿ. ಸ್ವಲ್ಪ ಉಪ್ಪು ಮುಂದಿದೆ, ಸ್ವಲ್ಪ ಸಕ್ಕರೆ ಹಾಕಬೇಕು. ಖಾರ ಪೆಪ್ಪರು ಆಮೇಲೆ ಇದೆ ಸಾಕಾ? ಅಷ್ಟೇ, ಇನ್ನೇನು ಬೇಡ, ಸಾಕು ಅಷ್ಟೇ. ಕ್ಯಾಪ್ಸಿಕಮ್ ಒಂಚೂರು ಖಾರ ಇರುತ್ತೆ ಲೈಟಾಗಿ. ಓಕೆ, ಈಗ ನಮ್ಮ ಇವತ್ತಿನ ಸೂಪ್ ಸಾಕಾರ ರೆಡಿಯಾಗಿದೆ. ಈಗ ಅದನ್ನು ನೀವು ಟೇಸ್ಟ್ ಮಾಡಬೇಕು. ಖಂಡಿತ ಪ್ರಯೋಗ ಮಾಡ್ತೀನಿ. ತಯಾರಾಗಿದ್ದೀರಾ? ಖಂಡಿತವಾಗ್ಲೂ. ಓಕೆ, ಪರಿಮಳ ತುಂಬ ಚೆನ್ನಾಗಿದೆ, ಟೇಸ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಟೇಸ್ಟ್ ಮಾಡ್ಬಿಟ್ಟು ಹೇಳಿ, ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ. ಥ್ಯಾಂಕ್ ಯು. ಓಕೆ, ಬಿಸಿ ಸಾರು.
ಸೂಪರ್ ಆಗಿದೆ. ನಿಜವಾಗ್ಲೂ ಚೆನ್ನಾಗಿದೆಯಾ? ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನಾನು ಡೆಫಿನೆಟ್ ಆಗಿ ನಾಳೆನೇ ಟ್ರೈ ಮಾಡ್ತೀನಿ. ವೆರಿ ಗುಡ್. ಟೂ ಗುಡ್. ನಾನು ಟ್ರೈ ಮಾಡಲಾ? ಖಂಡಿತವಾಗ್ಲೂ ಏನು ಆಗಿಲ್ಲ ತಾನೆ? ಏನೂ ಆಗಿಲ್ಲ. ಯಾವಾಗೂ ಆ ಥರ ಮಾಡಬೇಡಿ. ನೀವು ಮಾಡಿ ಆಮೇಲೆ ನಮಗೆ ಕೊಡಿ. ನಾನು ಟೇಸ್ಟ್ ಮಾಡಿಬಿಟ್ಟೆ ಫಸ್ಟೇ. ಉಪ್ಪು ಸರಿಯಾಗಿದೆಯಾ, ಸಿಹಿ ಸರಿಯಾಗಿದೆಯಾ? ಟೇಸ್ಟ್ ಮಾಡ್ತಿದ್ದು ನೋಡಿದೆ ಅಲ್ಲ, ಸೊ ನಥಿಂಗ್ ಹ್ಯಾಪನ್ ಟು ಯು. ಹಂಗೆ ಓ ಉಲ್ಟಾ ಚೋರ್ ಕೋತ್ವಾಲ್ಕೋ ದಾಂಟೆ ಅಂದಂಗೆ. ಓಕೆ ಸಿ ವಾವ್. ಅಲ್ಲಲ್ಲಿ ಕ್ಯಾಪ್ಸಿಕಮ್ ಸಿಗ್ತಾ ಇದೆ, ತುಂಬ ಚೆನ್ನಾಗಿದೆ. ಪೆಪ್ಪರ್ ಖಾರ ಲೈಟಾಗಿದೆ, ಆಮೇಲೆ ಬೆಳ್ಳುಳ್ಳಿ ಘಮ ಚೆನ್ನಾಗಿ ಬರ್ತಾಯಿದೆ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹರಿಗಮನ ಬರುತ್ತೆ ಕೇಳಿ. ಕೆಟ್ಟ ಮೂತಿಯಲ್ಲಿ ಬೈಯುವನು ಬಾಸು, ಕೆಟ್ಟ ಮೂತಿಯಲ್ಲಿ ಬೈಯುವನು ಬಾಸು, ಅವನಿಗಿಂತ ಮಾಡದಿಯೇ ಲೇಸು. ವಿನಯ್ ಅವರೇ, ಭಾಳ ಖುಷಿ ಆಯಿತು ನಿಮ್ಮನ್ನು ಭೇಟಿ ಮಾಡಿದ್ದು, ನಿಮ್ಮ ಪತ್ರ ಓದಿ ಭಾಳ ಖುಷಿ ಆಯಿತು. ಇವತ್ತು ನಿಮಗೋಸ್ಕರ ನಾನು ಸೂಪ್ ಸಾಕಾರ ಮಾಡಿಕೊಟ್ಟಿದ್ದೆ, ನಿಜವಾಗ್ಲೂ ಇಷ್ಟ ಆಯಿತಾ? ತುಂಬ ಚೆನ್ನಾಗಿದೆ. ನನಗೂ ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಇವನ್ ಐ ಶುಡ್ ಥ್ಯಾಂಕ್ ಯು ವೆರಿ ಮಚ್. ಈ ಪ್ರೀತಿ ವಿಶ್ವಾಸ ನಮ್ಮ ಕಾರ್ಯಕ್ರಮದ ಮೇಲೆ ಹಾಗೇ ಇರಲಿ. ನಮ್ಮ ತಂಡದ ಪರವಾಗಿ ನಿಮಗೆ ಬೊಂಬಾಟ್ ಭೋಜನ ಪುಸ್ತಕ ಭಾಗ 2 ಒಂದು ಪ್ರತಿ. ಇದರಲ್ಲಿ ಸುಮಾರು 100 ರೆಸಿಪೀಸ್ ಇದೆ. ಇವೆಲ್ಲವನ್ನು ನಿಮ್ಮ ಮನೆಯವರ ಮೇಲೆ ಪ್ರಯೋಗ ಮಾಡಿ. ಓಕೆ ಮಿಸ್ಟರ್ ಅಶೋಕ್ ಮೇಲೆ. ಓಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂಪ್ ಸಾಕಾರ ಬೇಕಾಗುವ ಪದಾರ್ಥಗಳು: ಕ್ಯಾಪ್ಸಿಕಮ್ 1, ಸಣ್ಣಗೆ ಹೆಚ್ಚಿದ ಬೆಳ್ಳುಳ್ಳಿ ಅರ್ಧ ಚಮಚ, ಶುಂಠಿ ಅರ್ಧ ಚಮಚ, ಈರುಳ್ಳಿ 1 ಕಪ್ಪು, ಬೆಣ್ಣೆ 3 ಚಮಚ, ಕಾರ್ನ್ಫ್ಲೋರ್ 2 ಚಮಚ, ಸ್ವೀಟ್ ಕಾರ್ನ್ 1 ಕಪ್ಪು, ಮೆಣಸು ಪುಡಿ 1 ಚಮಚ, ಹಾಲು 1 ಕಪ್ಪು, ಉಪ್ಪು ರುಚಿಗೆ ತಕ್ಕಷ್ಟು, ವೆಜ್ ಸ್ಟಾಕ್ 1.5 ಕಪ್ಪು, ಸಕ್ಕರೆ ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಒಲೆಯ ಮೇಲೆ ಕ್ಯಾಪ್ಸಿಕಮ್ ಅನ್ನು ಸುಟ್ಟು ತಣ್ಣೀರಿಗೆ ಹಾಕಿ ಸಿಪ್ಪೆ ತೆಗೆದಿಡಿ. ಮಿಕ್ಸಿಗೆ ಸ್ವೀಟ್ ಕಾರ್ನ್, ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಪಾತ್ರೆಗೆ ಬೆಣ್ಣೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಬಾಡಿಸಿ. ಸುಟ್ಟ ಕ್ಯಾಪ್ಸಿಕಮ್ ಅನ್ನು ಸಣ್ಣದಾಗಿ ಹೆಚ್ಚಿ ಪಾತ್ರೆಗೆ ಹಾಕಿ ಅದಕ್ಕೆ ಮೆಣಸು ಪುಡಿ, ವೆಜ್ ಸ್ಟಾಕ್ ಹಾಕಿ ಚೆನ್ನಾಗಿ ಕುದಿಸಿ. ನಂತರ ಅದಕ್ಕೆ ರುಬ್ಬಿದ ಕಾರ್ನ್, ನೀರು ಹಾಕಿ ಚೆನ್ನಾಗಿ ಕುದಿಸಿ. ರುಚಿಗೆ ತಕ್ಕಷ್ಟು ಉಪ್ಪು, ನೀರಿನಲ್ಲಿ ಕಲಸಿದ ಕಾರ್ನ್ಫ್ಲೋರ್, ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ ಸ್ವಲ್ಪ ಕುದಿಸಿದರೆ ಸೂಪ್ ಸಾಕಾರ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ GRP ಇನ್ಸ್ಟಂಟ್ ಮಿಕ್ಸ್ ಅಂಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ಬರ್ತಿಳಿಸಿ. ನೀವೆಷ್ಟು ಪತ್ರ ಬರೀತೀರೋ ಅಷ್ಟು ನಮಗೆ ಈ ಕಾರ್ಯಕ್ರಮವನ್ನು ಇನ್ನಷ್ಟು ಚೆನ್ನಾಗಿ ಮಾಡೋ ಉತ್ತೇಜನ ಸಿಗುತ್ತೆ. ದಯವಿಟ್ಟು ಪತ್ರಗಳನ್ನು ಬರೀರಿ. ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಇವತ್ತಿನ GRP ಇನ್ಸ್ಟಂಟ್ ಮಿಕ್ಸ್ ಅಂಡ್ ಮಸಾಲ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.